ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಲೋಕ ಒಂದು ದಿವಸ ಗತಿಸಿ ಹೋಗುವುದಾಗಿದೆ. ಈ ಲೋಕ ಒಂದು ದಿವಸ ಹಾಳಾಗಿ ಹೋಗುವುದಾಗಿದೆ. ಆಕಾಶವು ಅದರಲ್ಲಿರುವುದೆಲ್ಲವೂ ನಾಶವಾಗಿ ಹೋಗುವುದಾಗಿದೆ. ಭೂಮಿಯು ಅದರಲ್ಲಿರುವುದೆಲ್ಲವೂ ಅಳಿದು ಹೋಗುವಂಥದ್ದಾಗಿದೆ. ಇದು ಸರಿನಾ? ಇದು ನಂಬ್ತೀರಾ? ಹೌದು, ನಂಬಲೇಬೇಕು. 100ಕ್ಕೆ 100 ಇದು ನಂಬಲೇಬೇಕು. ಯಾಕೆಂದರೆ ಬೈಬಲ್ನಲ್ಲಿ ಪ್ರವಾದಿಸಿರ್ಲಿಕ್ಕಿರುವಂಥ ವಾಕ್ಯಗಳು ಅವು ನೆರವೇರ್ತಾ ಬಂದಿವೆ. ಇನ್ನು ಮುಂದೆಯೂ ನೆರವೇರುವಂಥವುಗಳಾಗಿವೆ. ಭವಿಷ್ಯ, ಬೈಬಲ್ ಒಂದು ಭವಿಷ್ಯದ ಪುಸ್ತಕವಾಗಿದೆ. ಭವಿಷ್ಯದಲ್ಲಿ ಆಗುವಂಥ ಎಲ್ಲ ವಿಷಯಗಳು ಮೊದಲೇ ಹೇಳಲ್ಪಟ್ಟಿವೆ. ಅದರ ಹಾಗೆ ಆಗಿ ಹೋಗಿವೆ, ಆಗುತ್ತಾ ಇವೆ, ಮುಂದೆಯೂ ಆಗುವಂಥವುಗಳಾಗಿವೆ. ಆದ್ದರಿಂದ ಈ ಭವಿಷ್ಯದ ಪುಸ್ತಕವನ್ನು ಒಂದು ಸಾರಿ ಬಿಚ್ಚಿ ನೋಡುವಾಗ, ಈ ಭವಿಷ್ಯದ ಪುಸ್ತಕವನ್ನು ಒಂದು ಸಾರಿ ನಾವು ಮಗ್ನರಾಗಿ ಓದುವಾಗ ಎಲ್ಲವೂ ಸ್ಪಷ್ಟವಾಗಿ ನಮಗೆ ದೇವರಾತ್ಮನು ತಿಳಿಸುವಾತನಾಗಿದ್ದಾನೆ. ನಾವು ಎಷ್ಟೋ ಜನರು ನಮ್ಮ ಭವಿಷ್ಯತ್ತು ತಿಳಿದುಕೊಳ್ಳುವುದಕ್ಕಾಗಿ ಈ ಲೋಕದ ಜನರ ಹತ್ತಿರ ಹೋಗಿ ನಾವು ನಮ್ಮ ಕೈಗಳ ರೇಖೆಗಳನ್ನು, ಅಂಗೈಗಳ ರೇಖೆಗಳನ್ನು ಅವರಿಗೆ ತೋರಿಸಿ ನೋಡುವವರಾಗಿದ್ದೇವೆ. ಅಷ್ಟೇ ಅಲ್ಲದೆ ಆ ಗಿಳಿ ಕೂಡ ಏನೋ ಹೇಳ್ತದಲ್ಲ, ಅದು ಕೂಡ ಅಂಥವ್ರ ಹತ್ರ ಕೂಡ ನಾವು ಕೇಳಿಸಿಕೊಳ್ಳೋದಕ್ಕೆ ಹೋಗುವವರಾಗಿದ್ದೇವೆ. ಅಲ್ಲೆಲ್ಲಿಯೂ ಭವಿಷ್ಯ ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾರು ಹೇಳಿದ್ರು ಅವೆಲ್ಲ ಸುಳ್ಳು ಭವಿಷ್ಯಗಳು. ಈ ಭವಿಷ್ಯ ದೇವರೇ ಮುಂದೆ ಆಗುವಂಥ ಎಲ್ಲ ವಿಷಯಗಳನ್ನು ಬೈಬಲ್ನಲ್ಲಿ ತಿಳಿಸಿದ್ದಾರೆ. ನಿನ್ನ ಭವಿಷ್ಯ ಬೈಬಲ್ನಲ್ಲಿದೆ, ನನ್ನ ಭವಿಷ್ಯ ಬೈಬಲ್ನಲ್ಲಿದೆ, ಲೋಕದ ಭವಿಷ್ಯ ಬೈಬಲ್ನಲ್ಲಿದೆ. ಪ್ರಿಯರಾದವರೇ, ಈ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾದರೆ ನೀನು ಒಂದು ಸಾರಿ ಸತ್ಯವೇದವನ್ನು, ಬೈಬಲನ್ನು ಓದಿ ನೋಡು. ನಿನ್ನ ಭವಿಷ್ಯ ನಿನಗೆ ತಿಳಿಯುವುದು. ಯಾವ ಹಣ ಕೊಡಬೇಕಾಗಿಲ್ಲ, ಯಾವ ವೆಚ್ಚ ಅದಕ್ಕೆ ಇಲ್ಲ, ಫ್ರೀ ಆಫ್ ಕಾಸ್ಟ್. ಆದ್ದರಿಂದ ನೀವು ನಿಮ್ಮ ಭವಿಷ್ಯತ್ತಿನ ಬಗ್ಗೆ ತಿಳಿಯಬೇಕಾದರೆ ಬೈಬಲ್ ಓದುವವರಾಗಿರಬೇಕು. ಇಲ್ಲಿ ಒಂದು ವಾಕ್ಯ ನಿಮಗಾಗಿ ದೇವರಿಟ್ಟಿದ್ದಾರೆ. ಏನಂತ? 1ನೇ ಯೋಹಾನ 2ನೇ ಅಧ್ಯಾಯ 17ನೇ ವಚನ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂದು. ಈ ಲೋಕವು ಅದರ ಆಸೆಯು, ಈ ಲೋಕ ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಗಿಡ, ಮರ, ಆಮೇಲೆ ನದಿ, ನದನಗಳು, ಗುಡ್ಡ, ಬೆಟ್ಟಗಳು, ನಾವು ಏನೇನೆಲ್ಲ ನೋಡ್ತೇವಲ್ಲ, ಒಂದು ದಿವಸ ಅವೆಲ್ಲವೂ ಇಲ್ಲದಂತೆ ಆಗುತ್ತವೆ. ಅವೆಲ್ಲವೂ ನಶಿಸಿ ಹೋಗುತ್ತವೆ. ಈ ಲೋಕವು ನಶಿಸಿ ಹೋಗುವಂಥದ್ದಾಗಿದೆ. ಅವೆಲ್ಲವೂ ಒಂದು ದಿವಸ ಹೋಗಿ ಬಿಡುತ್ತವೆ, ಶೂನ್ಯವಾಗಿ ಬಿಡುತ್ತದೆ. ಯಾಕೆಂದರೆ ದೇವರ ವಾಕ್ಯ ಆ ರೀತಿ ಹೇಳ್ತದೆ. ಎಲ್ಲವೂ ಗತಿಸಿ ಹೋಗುತ್ತದೆ, ಏನೂ ಇರಲ್ಲ ಅಂತಹ ಸಮಯ ಬರ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂದು. ನಮ್ಮ ಭವಿಷ್ಯ ಈ ಬೈಬಲ್ನಲ್ಲಿದೆ. ನಾವು ನಮ್ಮ ಭವಿಷ್ಯತನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂದು ದೇವರು ಈ ಬೈಬಲ್ ಎನ್ನುವಂಥ ಪುಸ್ತಕದಲ್ಲಿ ಬರೆದಿರುವ ಕಾರಣ ಆ ದೇವರ ಚಿತ್ತಕ್ಕೆ ನಾವು ನಡೆಯುವಾಗ, ದೇವರು ಏನು ಹೇಳ್ತಾರೋ ಅದನ್ನು ನಾವು ಕೇಳುವಾಗ, ದೇವರ ವಾಕ್ಯಗಳನ್ನು ನಾವು ಓದಿ ಅದರ ಪ್ರಕಾರ ನಡೆಯುವಾಗ, ದೇವರ ಆಜ್ಞೆಗಳನ್ನು ನಾವು ತಿಳಿದುಕೊಂಡು ಅದರ ಪ್ರಕಾರ ನಮ್ಮ ಜೀವಿತವನ್ನು ಸಾಗಿಸುವಾಗ, ಆತನ ಕಟ್ಟಳೆಗಳನ್ನು, ಆತನ ನಿಯಮಗಳನ್ನು ನಾವು ಪಾಲಿಸುವಾಗ ನಮ್ಮ ಭವಿಷ್ಯತ್ತು ದೇವರ ಕೈಯಲ್ಲಿ ಸುಂದರವಾಗಿದೆ. ಮತ್ತು ದೇವರ ಕೈಯಲ್ಲಿರುವಂಥ ಆ ಭವಿಷ್ಯತ್ತು ದೇವರ ಚಿತ್ತದಂತೆ ನಮ್ಮನ್ನು ಇಡುವಾತನಾಗಿದ್ದಾನೆ. ನಾವು ಆತನ ಚಿತ್ತವನ್ನು ನೆರವೇರಿಸುವಾಗ, ಆತನ ಭವಿಷ್ಯತ್ತಿನಂತೆ ನಾವು ಜೀವಿಸುವಾಗ, ನಾವು ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆತನ ಜೊತೆಗೆ ನಾವು ಇರುವವರಾಗಿದ್ದೇವೆ. ಆತನ ಜೊತೆಗೆ ನಾವು ಸದಾ ಜೀವಿಸುವವರಾಗಿದ್ದೇವೆ. ಆತನ ಜೊತೆಗೆ ನಾವು ಸದಾ ನಿತ್ಯ ಜೀವದಲ್ಲಿ ಇರುವವರಾಗಿದ್ದೇವೆ. ದೇವರ ಜೊತೆಗೆ ಇರುವಂಥದ್ದು ಎಷ್ಟು
ಪುಣ್ಯ ಮಾಡಿದರೂ ಸಿಗೋದಿಲ್ಲ. ಆದ್ದರಿಂದ ನಾವು ಆತನ ಚಿತ್ತವನ್ನು ನೆರವೇರಿಸಬೇಕು. ಆತನ ಚಿತ್ತವನ್ನು ನೆರವೇರಿಸಬೇಕಾದ್ರೆ ನಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಬೇಕು. ನಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಬೇಕಾಗಿತ್ತಾದರೆ ಅದು ಬೈಬಲ್ನಲ್ಲಿ ಆ ಭವಿಷ್ಯತ್ತು ಬರೆದಿರುವುದರಿಂದ ಒಂದು ಸಾರಿ ನಾವು ಬೈಬಲನ್ನು ಓದಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ದೇವರೇ, ನಾನು ನನ್ನ ಭವಿಷ್ಯತನ್ನು ರೂಪಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ನಾನು ಬೈಬಲನ್ನು ಒಂದು ಸಾರಿ ಓದಿ ನನ್ನ ಭವಿಷ್ಯತ್ತು ರೂಪಿಸಿಕೊಳ್ಳುವುದಕ್ಕಾಗಿ ಏನು ಬರೆಯಲ್ಪಟ್ಟಿದೆ, ದೇವರ ಚಿತ್ತ ಏನಾಗಿದೆ ಎಂದು ನಾವು ತಿಳಿದು ನನಗೆ ತಿಳಿಯಪಡಿಸು ದೇವರೇ. ಆಮೇನ್.